ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯ ಚೇಳೂರು ಗ್ರಾಮದಲ್ಲಿ ಇವತ್ತು ಈ ಪುಣ್ಯಮಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡುವುದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಯಜಮಾನ್ CS ಬಸವರಾಜಯ್ಯನವರಿಗೆ ಮತ್ತು ಲಿಂಗೈಕ್ಯರಾಗಿ ಸುಮಂಗಲಿಯಾಗಿ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳಾದೇವಿಯವರಿಗೆ ಭಗವಂತ ಪುಣ್ಯವನ್ನು ಅವರಿಗೆ ಸ್ವರ್ಗವನ್ನು ಕೊಟ್ಟು ಕಾಪಾಡಲಿ. ನಮ್ಮ ಬಸವರಾಜಪ್ಪನವರಿಗೆ ಹೆಚ್ಚಿನ ಐಶ್ವರ್ಯಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾಕೆಂದ್ರೆ ನೋಡಿ, ನಾವು ಹೊರಟೋಗ್ತೀವಿ, ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ 100 ವರ್ಷಗಳ ಕಾಲ ಶಾಶ್ವತ ಉಳ್ಕೊಳ್ಳುತ್ತೆ. ಏನೋ ಅವ್ರ ತಂದೆ ಮಾಡಿರ್ತಕ್ಕಂಥ ದಾನ ಧರ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ ಅಂತ ದೊಡ್ಡವರು ಏನು ಹೇಳ್ತಾರೋ, ನಮ್ಮ ಬಸವರಾಜಪ್ಪನವರಿಗೆ ಅದು ಸಲ್ಲುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೃಷ್ಟೇಶ್ವರ ದೇವಸ್ಥಾನವನ್ನ ಚೇಳೂರು ಗ್ರಾಮದಲ್ಲಿ ಜೀರ್ಣೋದ್ಧಾರ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೂ ನಾವು ಬಂದಿದ್ದು. ಇನ್ನು ಇವತ್ತು ಈ ವೀರಭದ್ರೇಶ್ವರ ಭದ್ರಕಾಳಿ ಸಮೇತವಾಗಿ ಗಣಪತಿ ಸಮೇತವಾಗಿ ನೆಲೆಯಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಮೆರವಣಿಗೆ ಪೂಜೆ ನಮ್ಮ ವೀರಗಾಸೆ ಭದ್ರಕಾಳಮ್ಮ ಸಮೇತನಾಗಿ ವೀರಭದ್ರನ ಒಂದು ಅವತಾರ. ನಮ್ಮ ಸ್ನೇಹಿತರು ಒಳ್ಳೆ ಕಲಾವಿದರು, ಇವರು ಇವತ್ತು ಸಾದರ ಪಡಿಸಿಕೊಟ್ಟಿದ್ದಾರೆ. ಒಳ್ಳೆ ಮಂಡಲ ಹಾಕಿ ಇಷ್ಟೊತ್ತವರೆಗೆ ಅಪಾರವಾದ ಪೂಜೆಯನ್ನು ಗಳಿಸಿಕೊಟ್ಟಿದ್ದಾರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರಮಾಡಿಕೊಳ್ತಾ ತನುಮನ ಧನಗಳನ್ನ ಪರಮಾತ್ಮನ ಜೊತೆಯಲ್ಲಿ ಇವತ್ತು ನಮ್ಮ ಬಸವರಾಜಪ್ಪನವರ ಜೊತೆಯಲ್ಲಿ ಸೇರಿ ಅಪಾರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮಕ್ಕೆ ಕೈಗೊಂಡಿರತಕ್ಕಂಥ ಎಲ್ಲರಿಗೂ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬಸವರಾಜಪ್ಪನವರ ಮುಖಾಂತರವಾಗಿ ಭಕ್ತಿಯಿಂದ ಇವತ್ತು ನಾವು ಕೇಳ್ತಾ ಈ ಪುಣ್ಯ ಕಾರ್ಯಕ್ರಮ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ತಾಯಿಯ ಈ ಒಂದು ಗಣಪತಿ ದೇವಸ್ಥಾನದ ಲೋಕಾರ್ಪಣೆಯ ಪುಣ್ಯ ಕಾರ್ಯಕ್ರಮ ಚೇಳೂರು ಗ್ರಾಮದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ, ಇವತ್ತು ಒಳ್ಳೆ ನಾಡಿಗೆಲ್ಲ ಮಳೆ ಆಗ್ತಾ ಇದೆ. ಮಳೆ ಇಲ್ಲ ಅಂತ ಗೋಳಾಡ್ತಿರುವ ಈ ಸ್ಥಿತಿಯಲ್ಲಿ ಈ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದಿಂದ ಮಳೆ ನಮಗಿವತ್ತು ಸ್ವಲ್ಪ ಕಾರ್ಯಕ್ರಮಕ್ಕೆ ತೊಂದರೆ ಆಗಿರ್ಬೋದು ಅಷ್ಟೇ, ಆದ್ರೆ ಮಳೆ ಯಾರು ಬರ್ಸಕ್ಕಾಗುತ್ತೆ? ಇವತ್ತು ಆ ಭಗವಂತನ ಒಂದು ಆ ರುದ್ರನ ವೀರಭದ್ರನ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯದಿಂದ ಈಗ ಮೆರವಣಿಗೆ ಮುಗಿದು ಸ್ವಾಮಿ ಸ್ಥಾನಕ್ಕೆ ಬರುವುದಲ್ಲದೆ ಪ್ರಸಾದ ವಿನಿಯೋಗವನ್ನ ಹೊರಗಡೆ ಏರ್ಪಾಡು ಮಾಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಇವತ್ತಿನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವೀರಭದ್ರೇಶ್ವರ ಭದ್ರಕಾಳಮ್ಮ ತಾಯಿ ನಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ವೀರಭದ್ರ ಸಮೇತವಾಗಿ ಭದ್ರಕಾಳಮ್ಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಚೇಳೂರು ಗ್ರಾಮದ ವಿಶೇಷ ಮೂರ್ತಿಯಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತ ದೃಷ್ಟೇಶ್ವರ ಸ್ವಾಮಿ ಅಂದ್ರೆ ಜಡೆ ಉಳ್ಳಂತ ಶಿವ ಅಂತ ಅರ್ಥ ಅಂದ್ರೇನು? ಜಡೆಮುಡಿಗಳನ್ನ ಉಳ್ಳಂತ ಶಿವ ಪವಾಡವನ್ನು ಮಾಡಿದಂತ ವಿಜಯನಗರದ ಕಾಲದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ತಾನು ತಲೆಗೆ ಜಡೆ ಬಂದಿದೆ ಎಂಬತಕ್ಕಂತಹದ್ದನ್ನು ಪವಾಡ ಮಾಡಿ ತೋರಿಸಿದಂತ ದೃಷ್ಟೇಶ್ವರ ದೇವಸ್ಥಾನ ನಮ್ಮ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಚೇಳೂರು ಗ್ರಾಮದಲ್ಲಿದೆ. ಮೂಲತಃ ಹಳೇ ಕಾಲದ ದೇವಸ್ಥಾನವಾಗಿದ್ದಂತಹ ಈ ನಮ್ಮ ವೀರಭದ್ರನ ಗುಡಿಯನ್ನ ನೂತನವಾದ ಚೋಳರ ಶೈಲಿಯಲ್ಲಿ ಶಿಲಾಮಂಟಪದಲ್ಲಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಬಸವರಾಜಪ್ಪನವರು ಮತ್ತು ಕುಟುಂಬ ವರ್ಗದವರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ದಯಮಾಡಿ ಹೊರಗಡೆ ಪ್ರಸಾದದ ವ್ಯವಸ್ಥೆ ಇದೆ, ದಯವಿಟ್ಟೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಇವತ್ತು ದಕ್ಷ ಯಜ್ಞ ಅಥವಾ ವೀರಭದ್ರ ವಿಜಯ ಎಂಬತಕ್ಕಂಥ ಈ ಕಥಾಭಾಗವನ್ನ ಮುಖ್ಯವಾದಂತಹ ಈ ಕಥಾಭಾಗವನ್ನ ಇವತ್ತು ನಾವು ದಕ್ಷ ಯಜ್ಞ ಅಥವಾ ವೀರಭದ್ರ ವಿಜಯ ಎಂಬತಕ್ಕಂಥ ಈ ಕಥೆಯನ್ನ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ಕೇಳ್ತಾ ಇವತ್ತು ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಎಲ್ಲರಿಗೂ ಶುಭ ಫಲಗಳನ್ನ ಚೇಳೂರು ಗ್ರಾಮಕ್ಕೆ ಸುತ್ತಮುತ್ತಲ ಗ್ರಾಮಕ್ಕೆ ಸರ್ವಶಕ್ತಿಯನ್ನ ಭಗವಂತ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ದಿವಸದಲ್ಲಿ ಎಲ್ಲರೂ ಕೂಡ ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ನೆರೆದಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ವೀರಭದ್ರೇಶ್ವರನ ಬಾರಕ್ಕೆ, ಭದ್ರಕಾಳಮ್ಮ ತಾಯಿ ಬಾರಕ್ಕೆ, ಗಣಪತಿ ಮಹಾಗಣಪತಿಯ ಬಾರಕ್ಕೆ, ದೃಷ್ಟೇಶ್ವರ ಸ್ವಾಮಿ ಬಾರಕ್ಕೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಬಾರಕ್ಕೆ, ಮಾರಮ್ಮ ತಾಯಿ ಬಾರಕ್ಕೆ, ಕಣ್ಣಪ್ಪ ಸ್ವಾಮಿ ದೇವರ ಬಾರಕ್ಕೆ. ವಿಶೇಷವಾದಂತ ಎಲ್ಲಾ ದೇವರುಗಳಿರ್ತಕ್ಕಂಥ 101 ಗುಡಿಗಳಿರುವಂತಹ ಚೇಳೂರು ಅಂತ ಪುರಾಣದಲ್ಲಿದೆ. ಇಂತಹ ಪವಿತ್ರವಾಗಿರ್ತಕ್ಕಂಥ ಚೇಳೂರು ಬಾವಿ ಎಂಬತಕ್ಕಂಥದ್ದು ಪುರಾಣದಲ್ಲಿದೆ. ಇಂತಹ ಪವಿತ್ರವಾದ ಚುಂಚನಗಿರಿ ಕ್ಷೇತ್ರಕ್ಕೂ
ಚೇಳೂರು ಬಾವಿಗೂ ಅಪಾರವಾಗಿರ್ತಕ್ಕಂಥ ಸಂಬಂಧವಿದೆ ಅಂತ ಭೈರವೇಶ್ವರ ಪುರಾಣದಲ್ಲಿ ಉಲ್ಲೇಖವಾಗಿದೆ ನೋಡಿ. ಅಂಥ ಒಂದು ಹೆಸರುವಾಸಿಯಾದ ರಾಜ ಮಹಾರಾಜರು ಪಾದವನ್ನಿಟ್ಟಂತಹ ಗ್ರಾಮ ನಮ್ಮ ತುಮಕೂರು ಜಿಲ್ಲೆಯ ಚೇಳೂರು ಗ್ರಾಮ. ಇದಲ್ಲದೆ ಮಹಾಪವಿತ್ರವಾಗಿರ್ತಕ್ಕಂಥ ಸಿದ್ಧಗಂಗಾ ಮಠಕ್ಕೆ ಮೂಲ ತಳಹದಿಯನ್ನು ಕೊಟ್ಟವರು ಚೇಳೂರು ಚಿಕ್ಕಣ್ಣ ಅಂತ ಅವರದು ಕೂಡ ಪುರಾಣದಲ್ಲಿದೆ. ಒಂದು ಚಪ್ಪಾಳೆ ಹೊಡಿರಿ. ಆ ಸಿದ್ಧಗಂಗಾ ಮಠಕ್ಕೆ ಅಪಾರವಾಗಿರ್ತಕ್ಕಂಥ ತಳಹದಿಯನ್ನ ಮೂಲ ಧನವನ್ನ ಕೊಟ್ಟವರು 4,000 ರೂಪಾಯಿ ಬೆಳ್ಳಿ ರೂಪಾಯಿ ಮತ್ತು ಆ ಒಂದು ಪವಿತ್ರವಾದ ಚೇಳೂರು ಚಿಕ್ಕಣ್ಣನವರು ತಮ್ಮ ಸರ್ವಸ್ವವನ್ನ ತಗೊಂಡೋಗಿ ಮಠಕ್ಕೆ ಕೊಟ್ಟು ಮಠದಲ್ಲಿ ದನಗಳ ಮೇಯಿಸುವ ಕಾಯಕ ಮಾಡಿಕೊಂಡಿದ್ರು ತಮ್ಮ ಕೊನೆಯಲ್ಲಿ ಅಂತ ಅವರ ಕಥೆಯಲ್ಲಿ ಬರುತ್ತೆ ಪುರಾಣದಲ್ಲಿ. ಉದ್ದಾನ ಶಿವಯೋಗಗಳ ಒಂದು ಕಾಲದಲ್ಲಿ ಅಂತ. ಇಂಥ ಪವಿತ್ರವಾಗಿರ್ತಕ್ಕಂಥ ಚೇಳೂರು ಗ್ರಾಮ ಇವತ್ತು ದೇವಾಲಯಗಳ ನಾಡು. ಆ ಪರಮಾತ್ಮನನ್ನು ಕೊಂಡಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮಸ್ತೆ ವೀರಭದ್ರೇಶ್ವರ, ನಮಸ್ತೆ ಭದ್ರಕಾಳಮ್ಮ ತಾಯಿ, ನಮಸ್ತೆ ದೃಷ್ಟೇಶ್ವರ ಸ್ವಾಮಿ, ನಮಸ್ತೆ ವೀರಭದ್ರೇಶ್ವರ ಪ್ರಭು ಪ್ರಭು. ವೀರಭದ್ರೇಶ್ವರ ಬಾರಿಕೆ, ದೃಷ್ಟೇಶ್ವರ ಬಾರಿಕೆ, ಭದ್ರಕಾಳಮ್ಮ ತಾಯಿ ಬಾರಿಕೆ. ನೋಡಿ ಮರೆಯದು ಜೀವ, ಚೇಳೂರು ಕ್ಷೇತ್ರವೇ ದಿವ್ಯ ಅನುಭವ, ವೀರಭದ್ರ ದರ್ಶನವೇ ಪುಣ್ಯ ಅನುಭವ. ಒಂದು ದಾರಿ ನೋಡಿ ಮರೆಯದು ಜೀವ, ಚೇಳೂರು ಕ್ಷೇತ್ರವೇ ದಿವ್ಯ ಅನುಭವ, ದೃಷ್ಟೇಶ್ವರ ದರ್ಶನವೇ ಪುಣ್ಯ ಅನುಭವ.
ವೀರಭದ್ರೇಶ್ವರನ ಬಾರಕ್ಕೆ, ಭದ್ರಕಾಳಮ್ಮ ತಾಯಿ ಬಾರಕ್ಕೆ, ಗಣಪತಿಯ ಬಾರಕ್ಕೆ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಚೇಳೂರು ಕ್ಷೇತ್ರವೇ ದುವೆ ಅನುಭವ, ವೀರಭದ್ರ ದರ್ಶನವೇ ಪುಣ್ಯ ಅನುಭವ. ಭೂಮಿ ಒಳಗೆ ನಾಗವೇ ಚೇಳೂರು ಕ್ಷೇತ್ರವೇ, ಭೂಮಿ ಒಳಗೆ ನಾಗವೇ ಚೇಳೂರು ಕ್ಷೇತ್ರವೇ, ಇಹಕು ಪರಕು ಸೇರುವೆ ಶ್ರೀ ವೀರಭದ್ರ ದರ್ಶನವೇ. ಭೂಮಿ ಒಳಗೆ ನಾಗವೇ ಚೇಳೂರು ಕ್ಷೇತ್ರವೇ, ಇಹಕು ಪರಕು ಸೇರುವೆ ಶ್ರೀ ದೃಷ್ಟೇಶ್ವರ ದರ್ಶನವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಚೇಳೂರು ಕ್ಷೇತ್ರವೇ ದಿವ್ಯ ಅನುಭವ. ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ, ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ, ಪ್ರೇಮ ಭರಿತವು ವನ ಶಿವನ ಬೃಂದಾವನ, ನೂರಾರು ವರುಷಗಳಿಂದ ವೀರಭದ್ರ ನಿಲ್ಲಿಹನು, ನೂರಾರು ವರುಷಗಳಿಂದ ದೃಷ್ಟೇಶ್ವರ ನಿಲ್ಲಿಹನು, ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಚೇಳೂರು ಕ್ಷೇತ್ರವೇ ದಿವ್ಯ ಅನುಭವ, ವೀರಭದ್ರ ಭದ್ರಕಾಳಮ್ಮನ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ದೃಷ್ಟೇಶ್ವರ ದರ್ಶನವೇ ಪುಣ್ಯ ಅನುಭವ, ವೀರಭದ್ರ ದರ್ಶನವೇ ಪುಣ್ಯ ಅನುಭವ. ಭದ್ರಕಾಳಮ್ಮ ಸಮೇತ ವೀರಭದ್ರೇಶ್ವರ ಪ್ರಭೋ. ಆತ್ಮೀಯ ಭಕ್ತಾದಿಗಳೇ, ಕಳೆದ 3 ದಿನಗಳಿಂದ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಭಕ್ತಿಯ ಒಂದು ನಾದದಲ್ಲಿ ಮಿಂದಿದ್ದೀರಿ. ಇವತ್ತು ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪಿದ್ದೀವಿ. ಈ ಕೊನೆಯ ಹಂತವಾಗಿ ಮುಖ್ಯವಾಗಿ ಇಲ್ಲಿ ಹರಿಕಥಾ ವಿದ್ವಾಂಸರಾದಂತಹ ಶ್ರೀ ಶಿವಕುಮಾರ ಶಾಸ್ತ್ರಿಗಳು, ಬದಗನವಾಳು, ಮೈಸೂರು ಜಿಲ್ಲೆ, ಇವರಿಂದ
ಹಾಗೂ ನಾದ ಸಂಗಮ ತಂಡದವರಿಂದ ಇಂದು ಹರಿಕಥಾ ಕಾರ್ಯಕ್ರಮ. ಈ ಹರಿಕಥಾ ಕಾರ್ಯಕ್ರಮದಲ್ಲಿ ದಕ್ಷಯಜ್ಞ ಹಾಗೂ ಅಥವಾ ಈ ವೀರಭದ್ರ ವಿಜಯ ಎಂಬ ಹರಿಕಥೆಯನ್ನು ಇವರು ನಡೆಸಿಕೊಡ್ತಿದ್ದಾರೆ. ಶಿವಕುಮಾರ ಶಾಸ್ತ್ರಿಗಳ ಹೆಸರನ್ನು ಕೇಳಿದವರಿಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಚೋಳೂರು ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಈ ನಮ್ಮೆಲ್ಲರಿಗೂ ಸಹ ಚಿರಪರಿಚಿತರಾಗಿದ್ದಾರೆ. ಇಂದು ಕೂಡ ಅವರು ನಮ್ಮೆಲ್ಲರಿಗೂ ಸಹ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಡುವುದರ ಮೂಲಕ ನಮ್ಮ ಮನಸ್ಸುಗಳನ್ನು ಭಕ್ತಿಯ ಒಂದು ನಾದದಲ್ಲಿ ತಿಳಿಸಲಿದ್ದಾರೆ. ಅಂಥವರಿಗೆ ನಾವು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲ ಭಕ್ತವೃಂದರ ಪರವಾಗಿ ಅವರಿಗೆ ಸ್ವಾಗತವನ್ನು ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಈ ನಾದ ಸಂಗಮ ತಂಡದಲ್ಲಿ ಹಲವಾರು ಒಂದು ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಅವರಿಗೆ ಮುಖ್ಯವಾಗಿ ಕೀಬೋರ್ಡ್ ಅನ್ನು ನುಡಿಸ್ತಕ್ಕಂಥವ್ರು ಗುರುಕುಮಾರ್ ಅವರು ಇದ್ದಾರೆ. ಅವರು ಕೂಡ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರಿದಮ್ ಪ್ಯಾಡ್ ಅನ್ನ ನಡೆಸಿಕೊಡುವವರು ಶ್ರೀ ಜಗದೀಶ್ವರ್ ಅವರು. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರ ಚಪ್ಪಾಳೆ ಹೊಡೆದ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ಈ ಕಾರ್ಯಕ್ರಮದಲ್ಲಿ ತಬಲವನ್ನು ನಡೆಸಿಕೊಡ್ತಕ್ಕಂಥವ್ರು ಅಂತಂದ್ರೆ ನಾಗೂರ್ ಅವರು. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ತಾಳವಾದ್ಯವನ್ನು ನಡೆಸಿಕೊಡುವವರು ಶ್ರೀ ಲೋಕೇಶ್ ಅವರು. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ಹರಿಕಥಾ ವಿದ್ವಾಂಸರಾದಂಥ ಶ್ರೀ ಶಿವಕುಮಾರ್ ಶಾಸ್ತ್ರಿಗಳಿಗೆ ಒಂದು ಗೌರವ ಸಮರ್ಪಣೆ. ಚಪ್ಪಾಳೆಯನ್ನು ಹೊಡೆಯುವುದರ ಮೂಲಕ ಅವರಿಗೆ ನಾವು ಗೌರವವನ್ನು ಸೂಚಿಸೋಣ. ಗೌರವವನ್ನು ಸ್ವೀಕರಿಸಿದ ಶಿವಕುಮಾರ ಶಾಸ್ತ್ರಿಗಳಿಗೆ ವಂದನೆಗಳು. ಈಗ ಕಳೆದ 3 ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ವಾದ್ಯವನ್ನ ನುಡಿಸಿದಂತಹ ಕಲಾವಿದರು ಇಲ್ಲಿದ್ದಾರೆ. ಅವರಿಗೂ ಕೂಡ ಗೌರವ ಸಮರ್ಪಣೆ. ಎಲ್ಲ ಕಲಾವಿದರು ಕೂಡ ಇಲ್ಲಿಗೆ ಬರಬೇಕು. ಗೋವರ್ಧನ್ ರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ. ಗೋವರ್ಧನ್ ರವರು ಪ್ರಸಾದ ಸ್ವೀಕರಿಸಿದ ನಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ. ಈಗ ಹರಿಕಥಾ ಒಂದು ಕಥಾಮೃತ ಮುಂದುವರಿಯುತ್ತೆ. ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಎಲ್ಲರೂ ಒಳಗಡೆ ಬಂದು ಚೇರುಗಳ ಮೇಲೆ ಕುಳಿತುಕೊಂಡು ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬಸವರಾಜಪ್ಪನವರ ಹಳಿಯಂದ್ರಾಗಿರ್ತಕ್ಕಂಥ ಸಿದ್ದಪ್ಪನವರು ಬಹಳ ಚೆನ್ನಾಗಿ ಸ್ಫುಟವಾಗಿ ಕಾರ್ಯಕ್ರಮಕ್ಕೆ ಮಾತುಗಳನ್ನಾಡ್ತಾ ಸ್ವಾಗತವನ್ನು ಬಯಸಿದ್ದಾರೆ. ಅವ್ರಿಗೂ ಕೂಡ ನಾವು ಭಕ್ತಿಯ ಅಭಿನಂದನೆಗಳನ್ನು ನಮ್ಮ ತಂಡದ ಪರವಾಗಿ ಸಿದ್ದಪ್ಪನವರಿಗೆ ಸಮರ್ಪಿಸ್ತೇವೆ. ನಮ್ಮ ಶಿವಕುಮಾರ್ ಅವರು ಕೂಡ ಒಳ್ಳೆಯ ಕಲಾವಿದರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಹರಿಕಥಾ ವಿದ್ವಾಂಸರಾಗಿ ನಮ್ಮ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದಾರೆ. ನಮ್ಮ ಡ್ರಾಮಾ ಮಾಸ್ಟರ್ ಮತ್ತು ಶಿವಕುಮಾರ್ ಅವರು ಮತ್ತು ಎಲ್ಲ ಕಲಾವಿದರು ಅವರಿಗೆ ಭಕ್ತಿಯ ಧನ್ಯವಾದಗಳನ್ನ ಸಮರ್ಪಿಸೋದ್ರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಬರಮಾಡ್ಕೋತೀವಿ ಗುರು ಹಿರಿಯರಾಗಿ. ಇದಲ್ಲದೆ ನೆರೆದಿರ್ತಕ್ಕಂಥ ತಾಯಂದಿರು, ಗುರು ಹಿರಿಯರು, ಮಕ್ಕಳು, ಪುಟಾಣಿಗಳೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ
ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ, ಭಕ್ತಿ ಎಲ್ಲಿರುವುದು ಅಲ್ಲಿ ಪರಮಾತ್ಮನಿರ್ತಾನೆ, ಅಹಂಕಾರ ಎಲ್ಲಿ ತುಂಬಿರುತ್ತೋ ಅಲ್ಲಿ ಭಗವಂತ ಅವನನ್ನು ಮರ್ದನ ಮಾಡಲು ನೋಡಿರ್ತಾನೆ. ಅನೇಕ ಅವತಾರಗಳನ್ನು ಪರಮಾತ್ಮ ತಾಳಲು ಭೂಲೋಕದಲ್ಲಿ ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಪರಮಾತ್ಮನ ಅವತಾರ ಮುಖ್ಯ. ಅದಕ್ಕೆ ಜಗದೊಳಗೆ ಆ ಭಗವಂತನ ಅವತಾರ ಮುಖ್ಯ ಅನ್ನೋದಕ್ಕೆ ನೋಡಿ ಇವತ್ತು ವೀರಭದ್ರ ಭಕ್ತಿಯಿಂದ ನಮ್ಮೆಲ್ಲರನ್ನೂ ಕೂಡ ಈ ಗ್ರಾಮದಲ್ಲಿ ತುಂಬಿ ನೂರಾರು ವರ್ಷಗಳಿಂದ ತಾನು ತನ್ನದೇ ಆಗಿರ್ತಕ್ಕಂಥ ಒಂದು ಭಕ್ತಿಯನ್ನು ತುಂಬಿ ಭಕ್ತರನ್ನು ಸೆಳೆಯುವಂತ ಪುಣ್ಯಕ್ಷೇತ್ರ ಇದಾಗಿದೆ. ಇವತ್ತು ನಾವು ಎಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗುವಂತ ಈ ಒಂದು ಪುಣ್ಯ ದಿನ ನಮ್ಮ ಚೇಳೂರು ಗ್ರಾಮದಲ್ಲಿ ಭಗವಂತ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಇಂದಿರಾ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯವರನ ಗೋವಿಂದ ಗೋವಿಂದ, ಬಾಲಭೈರವನ ಪಾಲಕಿ ಗೋವಿಂದ ಗೋವಿಂದ, ಕೃಷ್ಣೇಶ್ವರ ಸ್ವಾಮಿ ಪಾಲಕಿ ಗೋವಿಂದ ಗೋವಿಂದ, ವೀರಭದ್ರೇಶ್ವರನ ಪಾಲಕಿ ಗೋವಿಂದ ಗೋವಿಂದ, ಭದ್ರಕಾಳಮ್ಮ ತಾಯಿ ಪಾಲಕಿ ಗೋವಿಂದ ಗೋವಿಂದ, ಗೋವಿಂದ. ಗೋವಿಂದ. ಎಲ್ಲರೂ ಭಕ್ತಿಯಿಂದ ಜೋರಾಗಿ ಕೂಗೋದ್ರ ಜೊತೆಗೆ ಇವತ್ತು ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪೊದೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ರೀರಾತ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧು ನೀನೇ. ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧು ನೀನೇ. ಸುಂದರ ನಯನ ಚಂದಿರವದನ ಫಲದವೇ ರಮಣ. ಸುಂದರ ನಯನ ಚಂದಿರವದನ ಫಲದವೇ ರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ ಗೋವಿಂದ, ವೀರಭದ್ರೇಶ್ವರನ ಬಾಲಕೆ ಕೃಷ್ಣೇಶ್ವರನ ಬಾಲಕೆ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಕ್ಷೇತ್ರಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ದಾಸನ ಮೇಲೆ ಕೋಪ ಕರಗದೆಯು ನಾ ಮಾಡಿದ ಪಾಪ. ದಾಸನ ಮೇಲೆ ಕೋಪ ಕರಗದೆಯು ನಾ ಮಾಡಿದ ಪಾಪ.
ವ್ಯರ್ಥದ ಜನುಮವಿದೇಕೋ ಸ್ವಾಮಿ. ಗೋವಿಂದ 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 ಸೇರುವೆ ನಾನಿನ್ನ ಆಧಾರದಿಂದ ಕರೆದು ಕರುಣಾಳು ಹೇ ಗೋವಿಂದ. ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನ ನಿವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ 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 ಕೃಷ್ಣೇಶ್ವರ ಸ್ವಾಮಿ ಬಾರಿಕೆ. ಏ ವೀರಭದ್ರ